ಇನ್ನು ಲೋಕಸಭಾ ಚುನಾವಣೆ ನಡೆಯುತ್ತಿರುವಾಗಲೇ ಆಪ್ ದಿನಕ್ಕೊಂದು ವಿವಾದಕ್ಕೀಡಾಗ್ತಾ ಇದೆ. ಇದೀಗ ಮತ್ತೊಂದು ವಿವಾದವನ್ನು ಆಪ್ ಮೈ ಮೇಲೆ ಎಳೆದುಕೊಂಡಿದೆ. ಖಲಿಸ್ತಾನಿ ಉಗ್ರ ಸಂಘಟನೆ ಬಬ್ಬರ್ ಖಾಲ್ಸಾ ಮುಖ್ಯಸ್ಥನ ಜೊತೆ ಆಪ್ ಶಾಸಕ ಕುಲ್ತಾರ್ ಸಿಂಗ್ ಕಾಣಿಸಿಕೊಂಡಿದ್ದು ಭಾರಿ ವಿವಾದಕ್ಕೆ ಕಾರಣವಾಗಿದೆ. ಜೊತೆಗೆ ಆಪ್ ಕೆನಡಾ ಮೂಲದಿಂದ ದೇಣಿಗೆ ಸಂಗ್ರಹಿಸಲು ಯತ್ನಿಸುತ್ತಿರುವ ಆರೋಪ ಕೇಳಿ ಬಂದಿದ್ದು ಇಡಿ ಪ್ರಕರಣ ದಾಖಲಿಸಿಕೊಂಡಿದೆ. ನೋಡಿ, ಭಾಳ ಮುಖ್ಯವಾಗಿ ಗಮನಿಸಬೇಕು ಯಾರ ಜೊತೆ ಕಾಣಿಸ್ಕೊಂಡಿದ್ದಾರೆ ಅಂತೇಳಿ. ನೋಡಿ, ಬಬ್ಬರ್ ಖಾಲ್ಸಾ ಮುಖ್ಯಸ್ಥನ ಜೊತೆ ಆಪ್ ಶಾಸಕ ಕುಲ್ತಾರ್ ಸಿಂಗ್. ನೋಡಿ, ಆತ ಬಬ್ಬರ್ ಖಾಲ್ಸಾ ಮುಖ್ಯಸ್ಥ. ಬಬ್ಬರ್ ಖಾಲ್ಸಾ ಗೊತ್ತಲ್ಲ, ಖಲಿಸ್ತಾನಿ ಉಗ್ರ ಸಂಘಟನೆ, ಅವರ ಜೊತೆ ಕಾಣಿಸ್ಕೊಂಡಿದ್ದಾನೆ ಅಂಥೇಳಿ ಆ ಫೋಟೋವನ್ನು ಭಾಳ ದೊಡ್ಡ ಮಟ್ಟದಲ್ಲಿ ಅದು ಅಲ್ಲಿ ಪ್ರಚಾರವಾಗ್ತಾ ಇದೆ. ಹಾಗಾಗಿ ಇಡಿ ಪ್ರಕರಣವನ್ನು ದಾಖಲಿಸಿಕೊಂಡಿದೆ. ನೋಡಿ, ಬಿಜೆಪಿ ಇನ್ನೊಂದು ದೊಡ್ಡ ಆರೋಪವನ್ನು ಕೇಜ್ರಿವಾಲ್ ಮೇಲೆ ಮಾಡ್ತಾ ಇದೆ. ಕೇಜ್ರಿವಾಲ್ ಸಿಂಪಲ್ ಮನುಷ್ಯ, ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಕೇಜ್ರಿವಾಲ್ ಅವರ ಪಕ್ಷ ಆಮ್ ಆದ್ಮಿ ಪಾರ್ಟಿ. ಕೇಜ್ರಿವಾಲ್ ಅವರ ಚಿಹ್ನೆ ಪೊರಕೆ. ಅಣ್ಣಾ ಹಜಾರೆ ಜೊತೆ ಹೋರಾಟದಲ್ಲಿ ಭಾಗಿಯಾಗ್ತಾರೆ. ನಂತರ ಅವರ ಸಿಂಪ್ಲಿಸಿಟಿ ನೋಡಿ ಜನ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ. ಆರಂಭದಲ್ಲಿ ನನಗೆ 3 BHK ಮನೆ ಕೂಡ ಬೇಡ ಅಂಥೇಳಿ ಮುಖ್ಯಮಂತ್ರಿಯಾಗಿ ಹೇಳಿರ್ತಾರೆ. ಆಮೇಲೆ ಅವರದ್ದೇ ಆದಂಥ ಒಂದು ಏನು ಈ ಮಹಾತ್ಮ ಗಾಂಧಿಗಿತ್ತು ಗೊತ್ತಾ, ಯಾವುದೂ ಕೂಡ ಕಾಸ್ಟ್ಲಿ ಬಳಸ್ತಾ ಇರಲಿಲ್ಲ, ಅರೆ ಬರೆ ಬಟ್ಟೆಯಲ್ಲಿರ್ತಾ ಇದ್ರು. ಅಂದರೆ ಅರೆಬೆತ್ತಲೆ ಫಕೀರ ಅಂತೇಳಿ ವಿನ್ಸ್ಟನ್ ಚರ್ಚಿಲ್ ಅವರನ್ನು ಕರೆದಿದ್ರು. ಇದೆಲ್ಲವೂ ಕೂಡ ಇವರು ಕೂಡ ಅಷ್ಟೇ. ಹಾಗಿದ್ರೆ ಯಾವ ರೀತಿ ಆರೋಪ ಮಾಡ್ತಾ ಇದೆ ಬಿ ಜೆ ಪಿ ಕೇಳಿಸ್ಕೊಳ್ಳಿ. ಇವರು ಧರಿಸೋ ಚಪ್ಪಲಿ 100 ರೂಪಾಯಿ. ಯಾರು ಹೇಳೋದು? ಬಿ ಜೆ ಪಿ. ಹೌದು ಕೂಡ, 100 ರೂಪಾಯಿ ಚಪ್ಪಲಿ ಧರಿಸ್ತಾರೆ. ಅವ್ರು ಹಾಕೋ ಶರ್ಟ್ ಇದೆಯಲ್ಲ, ಜಸ್ಟ್ 400 ರೂಪಾಯಿ. ಅವ್ರು ಚೈನಾ ಬಜಾರ್ ಮತ್ತೊಂದು 400 ರೂಪಾಯಿ. 10 ರೂಪಾಯಿ ಪೆನ್ ರೆನಾಲ್ಡಾ ಮತ್ತೊಂದು ಏನೋ ಬಳಸ್ಕೋತಾರೆ. 10 ರೂಪಾಯಿ ಪೆನ್ ಬಳಸ್ತಾರೆ. ಆದರೆ 54 ಕೋಟಿಯ ಮನೆ ಇದೆ ಅಂತ ಬಿ ಜೆ ಪಿ ಪ್ರಚಾರ ಮಾಡ್ತಾ ಇದೆ. 54 ಕೋಟಿ ಮನೆ ಇದೆ. ಅದಕ್ಕೆ ಮಾರ್ಬಲ್ಸ್ ಹಾಕೋದಕ್ಕೆ 6 ಕೋಟಿ ಖರ್ಚು ಮಾಡಿದ್ದಾರೆ. ಆಮೇಲೆ ವಿನ್ಯಾಸ ಸಲಹೆಗಾರ, ವಿನ್ಯಾಸ ಇಂಟೀರಿಯರ್ ಡೆಕೋರೇಟರ್ ಸಲಹೆಗಾರನಿಗೆ 1 ಕೋಟಿ ಕೊಟ್ಟಿದ್ದಾರೆ. ಲೈಟ್ಸು, ಫ್ಯಾನು, ಗೀಝರ್ಗೆ 2.5 ಕೋಟಿ ಖರ್ಚು ಮಾಡಿದ್ದಾರೆ. ಅಡುಗೆ ಬಳಕೆ ವಸ್ತು 1.10 ಕೋಟಿ, 1 ಕೋಟಿ 10 ಲಕ್ಷ ಖರ್ಚು ಮಾಡಿದ್ದಾರೆ. ವಾರ್ಡ್ರೋಬ್ ಫಿಟ್ಟಿಂಗ್, ವಾರ್ಡ್ರೋಬ್ ಅಂದರೆ ಈ ಬಟ್ಟೆ ಗಿಟ್ಟೆಲ್ಲ ಇಡ್ತಾರಲ್ಲ, ಆ ಫಿಟ್ಟಿಂಗ್ 1 ಕೋಟಿ 40 ಲಕ್ಷ ಖರ್ಚು ಮಾಡಿದ್ದಾರೆ. ಅಂದರೆ ಇವರು ತೋರಿಸೋದು ಮಾತ್ರ ಹಿಂಗೆ ತುಂಬ ಖರ್ಚು ಮಾಡ್ತಾ ಇದ್ದಾರೆ ಅನ್ನುವಂಥ ರೀತಿಯಲ್ಲಿ ಅವರನ್ನು ಪ್ರೊಜೆಕ್ಟ್ ಮಾಡುವಂಥ ಪ್ರಯತ್ನವನ್ನು ಬಿ ಜೆ ಪಿ ಮಾಡ್ತಾ ಇದೆ. ಇದನ್ನು ಜನ ಯಾವ ರೀತಿ ತಗೊಳ್ತಾರೆ ಕಾದು ನೋಡಬೇಕಾಗಿದೆ. ಓಕೆ, ನಮಸ್ಕಾರ. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.